ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೊ ಈಗ ಆಲ್ರೆಡಿ ನಾನು ಒಂದು ಸಾರಿ ನಿಮಗೆ ಚಳ್ಳಕಾಯಿ ಉಪ್ಪಿನಕಾಯಿ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಟ್ಟಿದ್ದೀನಿ. ಸೊ ಇನ್ನೊಂದು ರೀತಿಯಲ್ಲಿ ಒಗ್ಗರಣೆ ಇಲ್ಲದೇ ಚಳ್ಳಕಾಯಿ ಉಪ್ಪಿನಕಾಯಿ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಒಂದು ಬಟ್ಲಷ್ಟು ನಾನು ಲೋಟ ತೊಗೊಂಡಿದ್ದೀನಿ. ನಿಮಗೆ ಲೋಟದ ಅಳತೆ ಗೊತ್ತಾಗಲಿಲ್ಲ ಅಂದರೆ ನಾರ್ಮಲ್ಲಾಗಿ ನಿಮ್ಮ ಮನೆಯಲ್ಲಿ ನಾವು ಸಾರೆಲ್ಲ ಹಾಕ್ಕೊತೀವಲ್ಲ ಬಟ್ಲ, ಆ ರೀತಿ ಬಟ್ಲಲ್ಲಿ ಒಂದು ಬಟ್ಲು ಫುಲ್ಲು ಸಾಸಿವೆನ ತೊಗೊಳ್ಳಿ. 2 ಟೀ ಸ್ಪೂನಷ್ಟು ಮೆಂತ್ಯನ ತೊಗೊಳ್ಳಿ. 2 ಟೀ ಸ್ಪೂನು ಮೆಂತ್ಯ ಕಾಳು ಸಾಕು. ಹಾಗೆ ಮುಕ್ಕಾಲು ಲೋಟದಷ್ಟು ನಾನು ಅಗಸೆ ಬೀಜನ ತೊಗೊತಾ ಇದ್ದೀನಿ. ನಿಮಗೆ ಲೋಟ ಗೊತ್ತಾಗಲಿಲ್ಲ ಅಂದರೆ ಒಂದು ಬಟ್ಲು ತೊಗೊಳ್ಳಿ. ಒಂದು ಫುಲ್ ಬಟ್ಲು ಸಾಸಿವೆ ತೊಗೊಳ್ಳಿ. ಮುಕ್ಕಾಲು ಬಟ್ಲದಷ್ಟು ಅಗಸೆ ಬೀಜನ ತೊಗೊಳ್ಳಿ. ಸೊ ಇದೇ ರೀತಿ ಅಗಸೆನ ಹಾಕ್ಕೊಳ್ಳಿ. ಈ 3 ಸಾಮಗ್ರಿಗಳನ್ನು ನಾವು ಒಂದು ದೊಡ್ಡ ಪ್ಲೇಟಿಗೆ ಹಾಕ್ಕೊಂಡ್ಬಿಟ್ಟು ಬಿಸಿಲಿಗೆ ಒಣಾಕೋಕ್ಕೆ 1 ಅವರ್ ಒಣಾಕಬೇಕು. ಇವತ್ತು ನಾನು ಬಿಸಿಲಿಗೆ ಒಣಾಕ್ಬಿಟ್ಟು ಆಮೇಲೆ ನಾನು ಪ್ರೊಸೀಜರ್ ಮಾಡ್ಕೊತೀನಿ. ಸೊ ನೀವು ಬೇರೆ ಬೇರೆನೂ ಕೂಡ ಒಣಾಕೋಬೋದು, ಇಲ್ಲಾಂದರೆ ದೊಡ್ಡ ತಟ್ಟೆಲಿ ಈ ರೀತಿ 3 ಕೂಡ 1 ಅವರು ಬಿಸಿಲಿಗೆ ಒಣಾಕಿ ಬಂದುಬಿಡಿ. ಸೊ ಇದನ್ನು ಒಣಾಕಿ ನಾನು ಇಟ್ಕೊತೀನಿ. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಚಳ್ಳಕಾಯಿನ ನಾವು ಕ್ಲೀನ್ ಮಾಡ್ಕೊಳ್ಳೋಣ. ಸೊ ಹಿಂದಿನ ದಿವಸನೇ ನಾನು ಶನಿವಾರ ಸಂತೆಯಿಂದನೇ ಆಲ್ರೆಡಿ ಚಳ್ಳಕಾಯಿನ ತೊಗೊಂಬಂದಿದ್ವಿ. ಸೊ ರಾತ್ರಿ ಹಾಕೋಕ್ಕೆ ಸರಿಯಾಗಲ್ಲ ಅಂತಂದ್ಬಿಟ್ಟು ಸೊ ಭಾನುವಾರ ಬೆಳಗ್ಗೆ ನಾವು ಮಾಡ್ತಾಯಿದ್ದೀವಿ. ಸೊ ಹಿಂದಿನ ದಿನ ತಂದು ಇಟ್ಟಿರೋದ್ರಿಂದ ನೋಡಿ ಸಿಪ್ಪೆ ಬೇಗ ಬಿಚ್ಕೊಳ್ಳುತ್ತೆ. ಈ ರೀತಿ ಆರಾಮಾಗಿ ನಾವು ಇದು ಬಿಚ್ಬೋದು ಚಳ್ಳಕಾಯಿನ. ಸೊ ಅವತ್ತೇ ತಂದಿದ್ದ ದಿವಸನೇ ನಾವು ಬಿಚ್ಚೋಕೆ ಹೋದರೆ ಕೈ ತುಂಬ ನೋವುತ್ತೆ, ಬಿಚ್ಚೋಕ್ಕಾಗಲ್ಲ. ಸೊ ಈ ರೀತಿ ನೆನೆ ತಂದಿದ್ದರಿಂದ ಬೆಳಗ್ಗೆ ನೋಡಿ ಈ ರೀತಿ ಆರಾಮವಾಗಿ ಸುಲಭವಾಗಿ ನಾವು ಚಳ್ಳಕಾಯಿನ ಬಿಡಿಸ್ಕೋಬೋದು. ಸೊ ಈ ರೀತಿ ಎಲ್ಲ ಚಳ್ಳಕಾಯಿನ ಬಿಡಿಸ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಉಪ್ಪು ಹಾಕ್ಕೋಬೇಕು. ನಾವು ಇಲ್ಲಿ 1-2 ಇಷ್ಟು ನಾನು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕ್ಕೊಂಬಿಟ್ಟು ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ನೀವು ಉಪ್ಪು ನೀರಲ್ಲೇ ಬಿಟ್ಬಿಡಿ. ಕ್ಲೀನಾಗುತ್ತೆ ಚಳ್ಳಕಾಯಿ, ಏಕೆಂದರೆ ಧೂಳೆಲ್ಲ ಬಿದ್ದಿರುತ್ತೆ. ಹಾಗೆ ಈ ರೀತಿ ಉಪ್ಪಲ್ಲಿ ನೆನೆಸೋದ್ರಿಂದ ಚಳ್ಳಕಾಯಿ ಸ್ವಲ್ಪ ಟೇಸ್ಟ್ ಬರುತ್ತೆ. ಸೊ ಇದನ್ನು 1 ಅವರ್ ನಾವು ಉಪ್ಪಿನ ನೀರಲ್ಲೇ ಈ ರೀತಿ ಬಿಟ್ಬಿಡೋಣ. ನೋಡಿ ಈ ರೀತಿ ಚೆನ್ನಾಗಿ ಕಾಯಿಸ್ಬಿಟ್ಟು ಬಿಟ್ಟರೆ ಉಪ್ಪು ಕೂಡ ಕರಗಿರುತ್ತೆ. ಸೊ ಈ ಉಪ್ಪಿನ ನೀರಲ್ಲಿ ಚಳ್ಳಕಾಯಿ ಚೆನ್ನಾಗಿ ನೆನೆಯಲಿ. ಸೊ ಅಲ್ಲಿ ತನಕ ನಾವು ನೆಕ್ಸ್ಟ್ ಪ್ರೊಸೀಜರು ಮಸಾಲೆನ ನಾವು ರೆಡಿ ಮಾಡ್ಕೋಬೇಕು. ಸೊ ಅಲ್ಲಿ ತನಕ ಇದನ್ನು ನಾವು ಉಪ್ಪಿನ ನೀರಲ್ಲಿ ಬಿಟ್ಬಿಡೋಣ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನೋಡಿ 1 ಅವರ್ ಬಿಸಿಲಿಗೆ ಒಣಾಕಿದ್ದೀನಿ. ಸೊ ಬಿಸಿ ಬಿಸಿ ಇದೆ. ಇವತ್ತು ಬೇಸಿಗೆ ಅಲ್ವಾ, ಚೆನ್ನಾಗಿ ಬಿಸಿಯಾಗಿದೆ ಬಿಸಿಲಿಗೆ. ಸೊ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಡೋಣ. ಸಣ್ಣ ಜಾರಲ್ಲಿ ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಪೌಡ್ರು ಮಾಡ್ಕೋಬೇಕು. 3 ಕೂಡ ನಾವು ಪೌಡ್ರು ಮಾಡ್ಕೋಬೇಕು ಸಣ್ಣಗೆ. ಸೊ ಇದು 2 kgಗೆ ನಾನು ಮೆಜರ್ಮೆಂಟು ಹೇಳ್ತಾ ಇರೋದು. ಸೊ ನೀವೇನಾದರೂ ಕಮ್ಮಿ ತೊಗೊಂಡ್ರೆ ಸೊ ಇದನ್ನು ಮೆಜರ್ಮೆಂಟು ಕಮ್ಮಿ ಮಾಡ್ಕೊಳ್ಳಿ. 1 kg ಇದ್ದರೆ ಅರ್ಧ ಬಟ್ಲು ಸಾಸಿವೆ ತೊಗೊಳ್ಳಿ, 1/4 ಬಟ್ಲಷ್ಟು ಅಗಸೆ ಬೀಜನ ತೊಗೊಳ್ಳಿ. ಮೆಂತ್ಯನ ಸ್ವಲ್ಪ 1 ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಪರವಾಗಿಲ್ಲ. ಸ್ವಲ್ಪ ಕೈ ಇದ್ರೂ ಪರವಾಗಿಲ್ಲ ಅಂದರೆ 1 ಟೇಬಲ್ ಸ್ಪೂನ್ ಹಾಕ್ಬೋದು ಆರಾಮಾಗಿ, ಏನು ತೊಂದರೆ ಏನಿಲ್ಲ. ಸೊ ನೋಡಿ ಈ ರೀತಿ ಸಣ್ಣದಾಗಿ ಪೌಡ್ರ್ ಮಾಡ್ಕೋಬೇಕು, ಸಣ್ಣದಾಗಿ. ಯಾಕೆಂದರೆ ಬಿಸಿಲಿಗೆ ಒಣಾಕಿದ್ದೀವಲ್ಲ, ಸೊ ಚೆನ್ನಾಗಿ ಬೇಗ ಪೌಡ್ರ್ ಆಗುತ್ತೆ ನಮಗೆ. ಸೊ ಇದನ್ನು ಹೋದ್ಸರಿ ನಾನು ನಿಮಗೆ ಚಳ್ಳಕಾಯಿ ಉಪ್ಪಿನಕಾಯಲ್ಲಿ ಹುರಿಯೋದನ್ನು ತೋರಿಸಿದ್ದೆ. ಸೊ ಇವತ್ತು ನಾನು ಹುರಿದಿಲ್ಲ, ಬಿಸಿಲಿಗೆ ಇಟ್ಟುಬಿಟ್ಟು ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಆ ರೀತಿಯೂ ಮಾಡ್ಕೋಬೋದು ಅಥವಾ ಈ ರೀತಿಯೂ ಮಾಡ್ಕೋಬೋದು. ಸೊ ನಿಮಗೆ ಯಾವ ಟೇಸ್ಟ್ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಅದರದ್ದು ಲಿಂಕನ್ನು ಕೊಟ್ಟಿರ್ತೀನಿ ನಾನು ಬೇಕಾದರೆ. ಸೊ ಸಾಮಾನ್ಯವಾಗಿ ಈ ಚಳ್ಳಕಾಯಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಬರುತ್ತೆ. ಸೊ ಜಾಸ್ತಿ ನಾವು ಈಗ ಮೇ ತಿಂಗಳಿಗೆ ತೊಗೊಳಕ್ಕೆ ಹೋದರೆ ಸ್ವಲ್ಪ ಬಲಿತಾ ಇರುತ್ತೆ. ಹೀಗಾಗಿ ಜಾಸ್ತಿ ನಾವು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳ ಒಳಗಡೆ ಹಾಕ್ಕೊಂಬಿಡ್ಬೇಕು. ಆವಾಗ ನಮಗೆ ಚಳ್ಳಕಾಯಿ ಸ್ವಲ್ಪ ಮೀಡಿಯಮಾಗಿ ಇರುತ್ತಲ್ವ, ಬೇಗ ಕಳಿಯುತ್ತೆ, ಬೇಗ ನಾವು ತಿನ್ಬೋದು.
ತುಂಬ ಬಲ್ತಾಗಿ ಏನಾಗುತ್ತೆ ಅಂದರೆ ಚಳಕಾಯಿ ಟೇಸ್ಟ್ ಬರಲ್ಲ. ಸೊ ಇದನ್ನು ಉಪ್ಪಿನ ನೀರಿಂದ ತೆಗೆದಿದ್ದೀವಿ. ಸೊ ಇನ್ನೊಂದು ಸಾರಿ ನಾರ್ಮಲು ನೀರನ್ನ ಹಾಕ್ಕೊಂಬಿಟ್ಟು ಇನ್ನೊಂದು ಸಾರಿ ಇದನ್ನು ಕ್ಲೀನ್ ಮಾಡ್ಕೊಂಬಿಡೋಣ ಚಳಕಾಯಿನ. ಸೊ ಈ ರೀತಿ ಒಂದೆರಡು ಸಾರಿ ತೊಳ್ಕೊಂಬಿಡಿ ಕೈ ಹಚ್ಚಿ ನೀಟಾಗಿ ಈ ರೀತಿ. ಸೊ ಮೊದಲು ನಾವು ಉಪ್ಪನ್ನು ನೀರಲ್ಲಿ ನೆನೆಸಿದ್ವಲ್ಲ, ಸೊ ಅದನ್ನು ತೆಗೆದು ಆದಮೇಲೆ ಇನ್ನೊಂದು ಸಾರಿ ನೀರು ಹಾಕ್ಕೊಂಬಿಟ್ಟು ಈ ರೀತಿ ಚೆನ್ನಾಗಿ ತೊಳ್ಕೊಂಡು ತಗೊಂಬಿಡಿ ಚಳಕಾಯಿನ. ಸೊ ಹೋದ ಸಾರಿ ನಾನು ತೊಳೆಯೋದನ್ನು ಏನೂ ಹೇಳಿರಲಿಲ್ಲ. ಸೊ ಡೈರೆಕ್ಟಾಗಿ ನಾರ್ಮಲಾಗಿ ತೊಳೀರಿ ಅಂತ ಹೇಳಿದ್ದೆ. ಸೊ ಈ ರೀತಿ ಉಪ್ಪು ಹಾಕ್ಕೊಂಡು ತೊಳ್ಕೊಬೋದು ನೀವು, ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಎಲ್ಲ ತೊಳ್ಕೊಂಬಿಟ್ಟು ಕ್ಲೀನಾಗಿ ಒಂದು ತಟ್ಟೆಗೆ ಹಾಕ್ಕೊಂಬಿಡೋಣ. ಸೊ ಇದನ್ನು ತಟ್ಟೆಗೆ ಶಿಫ್ಟ್ ಮಾಡಿದ ಮೇಲೆ ಇದೀಗ ಒಂದು ಚಳಕಾಯಿನ ಒಂದೊಂದೇ ನಾವು ಜಜ್ಜಬೇಕು. ಸೊ ಇದನ್ನು ಜಜ್ಜೋದಾಗಲೇ ನಮಗೆ ಉಪ್ಪು ಖಾರ ಹುಳಿ ಎಲ್ಲ ಚಳಕಾಯಲ್ಲಿ ಒಳಗಡೆ ಹೋಗೋದು. ಸೊ ಆವಾಗ ನಮಗೆ ಚಳಕಾಯಿ ಟೇಸ್ಟ್ ಕೊಡೋದು. ಸೊ ಈ ರೀತಿ ಜಜ್ಜನ ಸೊ ಒಂದೊಂದು ಹಾಗೆ ಮೇಲ್ಗಡೆ ಸಿಪ್ಪೆ ಇರೋದ್ರಿಂದ ಒಂದೊಂದು ಸಿಪ್ಪೆ ಇದ್ದಿದ್ದು ತೆಗಿತಾ ಹೋಗಬೇಕು. ಸೊ ಸಿಪ್ಪೆ ಕೆಲವೊಂದು ಒಂದೊಂದು ಹಾಗೆ ಇದೆಯಲ್ಲ, ಅದನ್ನು ತೆಗೆದು ಬಿಟ್ಟು ಇದನ್ನು ಜಜ್ಜಿದ್ನೆಲ್ಲ ನಾವು ಮತ್ತೆ ಒಂದು ಬಾಣಲಿಗೆ ಹಾಕ್ಕೊಂಬಿಡ್ಬೇಕು. ನೋಡಿ ಈ ರೀತಿ ಒಂದೊಂದು ಸಾರಿ ಈ ರೀತಿ ಜಜ್ಜಿದ್ರೆ ಅದ್ರ ಒಳಗಡೆ ಉಪ್ಪು ಖಾರ ಹುಳಿ ಚೆನ್ನಾಗಿ ಚಳಕಾಯಿ ಹಿಡ್ಕೊಳುತ್ತೆ. ಆಗ ನಮ್ಮ ಚಳಕಾಯಿ ತಿನ್ನೋಕ್ಕೆ ಟೇಸ್ಟ್ ಕೂಡ ಇರುತ್ತೆ. ಸೊ ಈ ರೀತಿ ತುಂಬ ಬಲ್ತಿರಬಾರ್ದು, ತುಂಬ ಎಳೆದೂ ಇರಬಾರ್ದು. ಈ ರೀತಿ ನಮಗೆ ಮಾರ್ಚ್ ಏಪ್ರಿಲಲ್ಲಿ ಮಾತ್ರ ಸಿಗುತ್ತೆ ಚಳಕಾಯಿ. ಮೇ ತಿಂಗಳಾದರೆ ಮತ್ತೆ ಬಲಿತಾ ಹೋಗುತ್ತೆ. ಸೊ ಈ ರೀತಿ ನೋಡಿಬಿಟ್ಟು ಮಾರ್ಕೆಟಿಂದ ತೊಗೊಂಬನ್ನಿ ನೀವು ಸಂತೆಯಿಂದ. ಸೊ ಈಗೆಲ್ಲ ನಾವು ಚಳಕಾಯಿನ ಜಜ್ಜಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಈ ಚಳಕಾಯಿಗೆ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ತುಂಬ 1 ಸ್ಪೂನಷ್ಟು ಹಾಕ್ಕೊಳ್ಳಿ ಅರಿಶಿನ ಪುಡಿನ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಉಪ್ಪನ್ನು ಹಾಕ್ಕೋಬೇಕು. ಇಲ್ಲಿ ದೊಡ್ಡ ಉಪ್ಪನ್ನು ತೊಗೊಳ್ಳಿ. ಈ ರೀತಿ 1 kgಗೆ 1 ಮುಷ್ಟಿಯಷ್ಟು ಉಪ್ಪನ್ನು ತೊಗೊಳ್ಳಿ ಲೆಕ್ಕಕ್ಕೆ. ದೊಡ್ಡ ಉಪ್ಪನ್ನ ತೊಗೊಳ್ಳಿ. ಸೊ 2 kg ಇರೋದ್ರಿಂದ 2 ಮುಷ್ಟಿಯಷ್ಟು 2 ಮುಷ್ಟಿಯಷ್ಟು ಉಪ್ಪನ್ನು ಹಾಕ್ತಾಯಿದ್ದೀವಿ ಇಲ್ಲಿ. ಈ ರೀತಿ ಕೈಯಲ್ಲಿ ಮುಷ್ಟಿಯಷ್ಟು ಹಿಡ್ಕೊಳ್ಳಿ. ಸೊ ಕಮ್ಮಿ ಆದರೆ ಆಮೇಲೆ ಹಾಕ್ಕೋಬೋದು. ಸೊ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಯಾಕಂದರೆ ಬಿಸಿಲಿಗೆ ಯಾವಾಗ ಕಳೀತಾ ಹೋಗುತ್ತೆ ಚಳಕಾಯಿ ಮತ್ತು ಆಮೇಲೆ ಉಪ್ಪು ಆಗುತ್ತೆ. ಹೀಗಾಗಿ ಚಳಕಾಯಿಗೆ ನೋಡಿ ಉಪ್ಪನ್ನು ಹಾಕ್ಕೊಳ್ಳಿ. ಅದು ಕಳ್ತಾಗೆ ಉಪ್ಪು ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಉಪ್ಪನ್ನು ಒಂದೇ ಸಾರಿ ಜಾಸ್ತಿ ಹಾಕ್ಕೋಬೇಡಿ. 1 kgಗೆ 1 ಮುಷ್ಟಿಯಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಸೊ ಇದನ್ನು ಹಾಕ್ಬಿಟ್ಟು ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡೋಣ. ಯಾಕೆಂದರೆ ಚಳಕಾಯಿ ನಾವು ಹಾಗೆ ಬಿಟ್ಟಾಗೆ ಏನಾಗುತ್ತೆ, ಇದು ಜಜ್ಜಿರ್ತೀವಲ್ಲ ಅಲ್ಲೆಲ್ಲ ಕಪ್ಪು ಆಗಿ ಶುರು ಮಾಡಿಬಿಡುತ್ತೆ. ಸೊ ಜಜ್ಜಿದ ತಕ್ಷಣ ಈ ರೀತಿ ಉಪ್ಪು ಅರಿಶಿನ ಪುಡಿ ಹಾಕ್ಕೊಂಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ರೆ ಮುಗೀತು. ಇನ್ನು ನೆಕ್ಸ್ಟ್ ಬಂದು ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಅಗಸೆ ಮತ್ತು ಸಾಸಿವೆ ಮೆಂತ್ಯ ಪುಡಿನ, ಇದನ್ನೆಲ್ಲ ಪುಡಿ ಮಾಡಿದ್ದನ್ನು ಜಾರಿಂದ ಹಾಕ್ಕೊಂಬಿಡೋಣ ಪೂರ್ತಿ. ಸೊ ಇದು 2 kgಗೆ ಮೆಜರ್ಮೆಂಟಿಗೆ ಕರೆಕ್ಟಾಗಿ ಇಷ್ಟು ಬೇಕೇ ಬೇಕು. ಸೊ ಹೀಗಾಗಿ ನಾನು ಪೂರ್ತಿ ಫುಲ್ ಹಾಕ್ಕೊಂಡಿದ್ದೀನಿ. ಕೆಲವರು ನೋಡಿಬಿಟ್ಟು ಮಿಕ್ಸ್ ಮಾಡ್ಕೊತಾರೆ. ಸೊ 2 kgಗೆ ಇಷ್ಟು ಬೇಕೇ ಬೇಕು. ಸೊ ನೀವೇನಾದರೂ kg ತೊಗೊಂಬಂದ್ರೆ ಅರ್ಧ ಬಟ್ಲು ತೊಗೊಳ್ಳಿ. ಅರ್ಧ ಬಟ್ಲು ಸಾಸಿವೆ, 1/4 ಬಟ್ಲಷ್ಟು ಅಗಸೆ ಬೀಜನ ತೊಗೊಳ್ಳಿ. ಹಾಗೆ ಇದನ್ನು ತೊಗೊಳ್ಳಿ, ನೀವು ಏನು ಮೆಂತ್ಯನೂ ಕೂಡ ಅಷ್ಟೇ ತೊಗೊಳ್ಳಿ ನೀವು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಾನು ಖಾರನ ಹಾಕ್ಕೊತಾ ಇದ್ದೀನಿ. ನೋಡಿ 2 ಚಮಚದಷ್ಟು ಖಾರ ಹಾಕ್ಕೊತಾ ಇದ್ದೀನಿ. ಖಾರ ನೀವು ನೋಡಿ ಹಾಕ್ಕೊಳ್ಳಿ. ಕೆಲವರು ಗುಂಟೂರು ಖಾರ ಯೂಸ್ ಮಾಡ್ತಾರೆ. ನಾನು ನಾರ್ಮಲಾಗಿ ಇದಕ್ಕೆ ಸ್ವಲ್ಪ ಬಡಿಗೆ ಮೆಣಸಿಕಾಯಿ ಆಮೇಲೆ ಸ್ವಲ್ಪ ಗುಂಟೂರು ಮೆಣಸಿಕಾಯಿ ಮಿಕ್ಸ್ ಮಾಡಿಸಿ ಸರಿ ಹಾಕ್ಸಿದ್ದೀವಿ. ಸೊ ಹಾಗಾಗಿ 2 ಚಮಚ ಸಾಕು ಅಂತ ಅಂದ್ಬಿಟ್ಟು ಹಾಕಿದ್ದೀನಿ. ಮೀಡಿಯಮು ದೊಡ್ಡ ಸ್ಪೂನ್ ಇರುತ್ತಲ್ಲ ಮೀಡಿಯಮು, ಆ ಥರದ ಸ್ಪೂನಲ್ಲೇ ಹಾಕಿರೋದು ನಾನು. ಸೊ ನಾರ್ಮಲು ಟೀ ಸ್ಪೂನ್ ಥರ ಆಗಿದ್ದರೆ ಒಂದು 4 ಚಮಚ ಹಾಕ್ಕೊಳ್ಳಿ ನೀವು. ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಒಂದು ವಿಶೇಷವಾಗಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಬೆಳ್ಳುಳ್ಳಿ ನಾರ್ಮಲಾಗಿ ನಾವು ಜಜ್ಜಿ ಹಾಕ್ತಾಯಿದ್ವಿ. ಸೊ ಇದ್ರೊಳಗಡೆ ನಾನು ಇದರಲ್ಲಿ ಜಜ್ಜಿ ಹಾಕ್ತಾಯಿಲ್ಲ.
ಇಲ್ಲಿ ಒಂದು ಬಟ್ಲದಷ್ಟು ಬೆಳ್ಳುಳ್ಳಿನ ಇಟ್ಕೊಂಡಿದ್ದೀನಿ, ಹಾಗೆ ಒಂದು ಬಟ್ಲದಷ್ಟು ಕರಿಬೇವನ್ನು ತೊಗೊಂಡಿದ್ದೀನಿ. ಸೊ ಒಂದು ಬಟ್ಲು ಬೆಳ್ಳುಳ್ಳಿ ಮತ್ತು ಒಂದು ಬಟ್ಲು ಕರಿಬೇವನ್ನ ನಾವು ಮಿಕ್ಸಿ ಮಾಡ್ಕೋಬೇಕು. ಇದನ್ನು ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳಿ, ತುಂಬ ಜಿನುಗು ಬೇಕಾಗಿಲ್ಲ, ನೀರು ಹಾಕಬೇಕು ಅಂತೇನಿಲ್ಲ. ಬೇಕಂದರೆ ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂದರೆ ನಾನು ಸ್ವಲ್ಪ ಕರಿಬೇವು ಒಣಗಿದ್ರಿಂದ ಮಿಕ್ಸಿ ಹಾಕ್ತಿರಲಿಲ್ಲ, ಸ್ವಲ್ಪ ಒಂದು ಹನಿ ನೀರು ಹಾಕ್ಬಿಟ್ಟು ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನಿಮ್ಮದು ಹಸಿ ಕರಿಬೇವು ಇತ್ತು ಅಂದರೆ ಹಾಗೆ ಮಿಕ್ಸಿ ಆಗೋಗುತ್ತೆ. ತರಿಯಾಗೆ ಇಟ್ಕೊಳ್ಳಿ, ಏನು ತೊಂದರೆ ಏನಿಲ್ಲ. ಬೆಳ್ಳುಳ್ಳಿ ಸೊ ಜಜ್ಜಿ ಹಾಕಿದರೆ ಅದೊಂಥರ ಅಲ್ಲಲ್ಲೇ ಸಿಗುತ್ತೆ. ಸ್ವಲ್ಪ ಈ ರೀತಿ ಮಿಕ್ಸಿ ಮಾಡೋದ್ರಿಂದ ಈ ಬೆಳ್ಳುಳ್ಳಿದು ಟೇಸ್ಟ್ ಎಲ್ಲ ಕಡೆನೂ ನಮಗೆ ಚಳ್ಳಕಾಯಿಗೂ ಕೂಡ ಇದಾಗುತ್ತೆ. ಚಳ್ಳಕಾಯಿ ಮತ್ತು ಕರಿಬೇವು ಇನ್ನೂ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ಚಳ್ಳಕಾಯಿ ತಿನ್ನೋದ್ರಿಂದ ಭಾಳಷ್ಟು ಬೆನಿಫಿಟ್ ಇದೆ. ಸೊ ಅದು ಹೇಳಕ್ಕೆ ಹೋದರೆ ತುಂಬಾ ಲಾಂಗ್ ವಿಡಿಯೋ ಆಗುತ್ತೆ. ಸೊ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಕೊಟ್ಟಿರ್ತೀನಿ. ಚಳ್ಳಕಾಯಿಂದ ಏನೇನು ಉಪಯೋಗ ಇದೆ, ಯಾವುದು ಹೆಲ್ತ್ ಬೆನಿಫಿಟ್ ಇದೆ ಅಂತಂದ್ಬಿಟ್ಟು. ಚಳ್ಳಕಾಯಲ್ಲಿ ತುಂಬಾ ಬೆನಿಫಿಟ್ ಇದೆ. ಸೊ ಶುಗರ್ ಪೇಷಂಟ್ಗಾಗಿರ್ಬೋದು, BP ಪೇಷಂಟ್ಗಾಗಿರ್ಬೋದು, ಈ ಚಳ್ಳಕಾಯಲ್ಲಿ ಔಷಧಿ ಗುಣ ತುಂಬ ಚೆನ್ನಾಗಿರುತ್ತೆ. ಹೀಗಾಗಿ ಚಳ್ಳಕಾಯಿನ ತಿಂತಾರೆ. ಸೊ ಎಷ್ಟೋ ಜನಕ್ಕೆ ಈಗಿನ ಜನ್ರೇಷನ್ ಅವ್ರಿಗೆ ಇದು ಗೊತ್ತಿರಲ್ಲ, ಅದೆಂಥ ಚಳ್ಳಕಾಯಿ, ಅದನ್ನು ಯಾಕೆ ತಿನ್ನಬೇಕು ಅಂತ ಅಂದ್ಕೊಂಡಿರ್ತಾರೆ. ಸೊ ಬರೀ ಮಾವಿನಕಾಯಿ, ಲಿಂಬೆಕಾಯಿ, ಉಪ್ಪಿನಕಾಯಿ ಅಂತ ಅನ್ನೋರು. ಸೊ ಚಳ್ಳಕಾಯಲ್ಲೂ ಕೂಡ ಸಾಕಷ್ಟು ಹೆಲ್ತ್ ಬೆನಿಫಿಟ್ ಇದೆ. ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ದಯವಿಟ್ಟು ಅಲ್ಲಿ ಹೋಗಿ ಒಂದು ಸರಿ ಓದಿ ನೀವು. ಸೊ ನಿಮಗೆ ಗೊತ್ತಾಗುತ್ತೆ ಅವಾಗ ಚಳ್ಳಕಾಯಲ್ಲಿ ಎಷ್ಟು ಬೆನಿಫಿಟ್ ಇದೆ ಅಂತ ಅಂದ್ಬಿಟ್ಟು. ಸೊ ನೋಡಿ, ಇವಾಗ ಚಳ್ಳಕಾಯಿಗೆ ನಾನು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಕಲಿಸ್ತಾ ಹೋಗ್ತಾಯಿದ್ದೀವಿ. ಸೊ ಇದನ್ನು ನಾವು ತುಂಬ ತೆಳ್ಳಗೆ ಈ ಸರಿ ನಾನು ಮಾಡ್ತಾಯಿಲ್ಲ, ಸ್ವಲ್ಪ ರಸ ಗಟ್ಟಿಯಾಗಿರಲಿ, ಯಾಕೆಂದರೆ ಚಳ್ಳಕಾಯಿಗೆ ಯಾವಾಗಲೂ ಹತ್ತಾಗೆ ಇರಲಿ ಅಂತಂದ್ಬಿಟ್ಟು ಒಂದು ಮೀಡಿಯಮ್ ಇದರಲ್ಲಿ ಮಾಡಬೇಕು ಅಂತಂದ್ಬಿಟ್ಟು ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗ್ತಾಯಿದ್ದೀವಿ. ಸೊ ತುಂಬ ತೆಳ್ಳಗಾಗ್ಬಿಟ್ರೆ ಏನಾಗುತ್ತೆ, ಬಿಸಿಲಿಗೆ ಮತ್ತೆ ಅದು ಕಳ್ತಾಗೆ ಅದು ನೀರು ಥರ ಆಗ್ಬಿಡುತ್ತೆ. ಸೊ ಹೀಗಾಗಿ ಚಳ್ಳಕಾಯಿ ಬೇರೆ ರಸ ಬೇರೆ ಅನ್ನೋ ರೀತಿ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಸಾರಿ ನಾನು ಈ ರೀತಿ ಗಟ್ಟಿಯಾಗಿ ಮಾಡ್ತಾಯಿದ್ದೀನಿ. ಸೊ ಇದ್ರ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯೂ ಮಾಡ್ಕೊಂಡು ನೋಡಿ. ನಾನು ಮೊದಲೇ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಒಗ್ಗರಣೆ ಹಾಕ್ಬಿಟ್ಟು ಚಳ್ಳಕಾಯಿ ಪುಂಕ ಹಾಕೋದನ್ನು ತೋರಿಸಿದ್ದೀನಿ. ನೀವು ಆ ರೀತಿಯೂ ಕೂಡ ಹಾಕ್ಕೋಬೋದು. ಸೊ ನಿಮಗೆ ಯಾವ ರೀತಿ ಟೇಸ್ಟ್ ಕೊಡ್ತು ಅಂತ ಅಂದ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಎರಡು ರೀತಿಯಲ್ಲಿ ಮಾಡ್ಕೊಂಡು ನೋಡಿ. ಅಕಸ್ಮಾತ್ ನೀವು ಏನಾದರೂ 2 kg ತಂದಿದ್ರೆ ಒಂದು ಒಗ್ಗರಣೆ ಹಾಕಿಬಿಟ್ಟು ಮಾಡಿ, ಒಂದು ಈ ರೀತಿ ಮಾಡಿ 1 kg ಈ ರೀತಿ 1 kg ಆ ರೀತಿ ಮಾಡಿ ನೋಡಿ, ನಿಮಗೆ ಆವಾಗ ಟೇಸ್ಟ್ ಗೊತ್ತಾಗುತ್ತೆ. ಸೊ ಇದಂತೂ ಟೇಸ್ಟು ನಾವೇನು ಒಗ್ಗರಣೆ ಹಾಕ್ತೀವಲ್ಲ ಅದಕ್ಕಿಂತಲೂ ತುಂಬಾ ಟೇಸ್ಟ್ ಇರುತ್ತೆ. ಸೊ ಇದಕ್ಕೆ ನಮಗೆ ಒಗ್ಗರಣೆ ಬೇಕಾಗಿರಲ್ಲ. ಸೊ ಇದು ಒಗ್ಗರಣೆ ಇಲ್ಲದೇ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಹೇಳಿದ್ನೆಲ್ಲ ಗಟ್ಟಿಯಾಗಿ ಇದು ಮಾಡಿದ್ದೀನಿ. ಸೊ ಇದು ಬಂದ್ಬಿಟ್ಟು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದೀನಿ. 3 kg ಇದು ಗ್ಲಾಸು. ಸೊ ಈ ಚಳ್ಳಕಾಯಿಗೆ ಹಾಕೋಕೆ ಅಂತ ಅಂದ್ಬಿಟ್ಟು ನಾನು ತೊಗೊಂಡಿದ್ದೀನಿ. ಸೊ ಇದ್ರ ನೋಡ್ಲಿಕ್ಕೂ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿರ್ತೀನಿ, ಬೇಕಂದವರು ಪರ್ಚೇಸ್ ಮಾಡ್ಕೊಳ್ಳಿ. ಸೊ ನೋಡಿ, ಈ ರೀತಿ ಗಟ್ಟಿಯಾಗಿ ಇರಬೇಕು. ಸೊ ಈ ಸರಿ ನಾನು ಈ ರೀತಿ ರಸ ಗಟ್ಟಿಯಾಗಿರಲಿ ಅಂತಂದ್ಬಿಟ್ಟು ಈ ರೀತಿ ಗಟ್ಟಿಯಾಗಿ ಕಲಸಿ ಹಾಕ್ತಾಯಿದ್ದೀನಿ. 2 kg ಪೂರ್ತಿ ಈ ಬಾಕ್ಸು ಗ್ಲಾಸ್ ಏನಿದೆಯಲ್ಲ ಇದು ಪೂರ್ತಿ ಹಿಡಿಯುತ್ತೆ. ಇದು 3 kgದು ಗ್ಲಾಸಿನ ಬಾಟ್ಲು. ಸೊ ಮೇಲ್ಗಡೆ ಪ್ಲಾಸ್ಟಿಕ್ ಇರೋದ್ರಿಂದ ಇದನ್ನು ನಾನು ಬಟ್ಟೆ ಕಟ್ಬಿಟ್ಟು ಇಡ್ತೀನಿ. ಸೊ ನೋಡಿ, ಮೇಲ್ಗಡೆ ಮತ್ತೆ ನಾನು ಸ್ವಲ್ಪ ಈ ಪಾತ್ರೆದೆಲ್ಲ ಸ್ವಲ್ಪ ನೀರನ್ನು ತೊಳೆದು ಮೇಲ್ಗಡೆ ಸ್ವಲ್ಪ ಹಾಕಿದ್ದೀನಿ. ಸೊ ಮೀಡಿಯಮ್ ಗಟ್ಟಿಯಲ್ಲಿ ಈ ರೀತಿ ಮಾಡ್ಕೊಳ್ಳಿ, ಆವಾಗ ನಿಮಗೆ ರಸ ಹತ್ತಿಯಾಗಿ ಇರುತ್ತೆ. ಸೊ ಇದನ್ನು ಒಂದು ಕಾಟನ್ ಬಟ್ಟೆಯಿಂದ ಕಟ್ಬಿಟ್ಟು ಬರೀ 1 ದಿವಸ ಅಥವಾ 2 ದಿವಸ ನೀವು ಬಿಸಿಲಿಗೆ ಇಡ್ರಿ. ಬೆಳಗ್ಗೆ ಇಡ್ರಿ, ಸಂಜೆ ಅಂದರೆ ತೊಗೊಂಬಂದುಬಿಡ್ರಿ, ಅಲ್ಲೇ ಬಿಡಕ್ಕೆ ಹೋಗಬೇಡಿ ಬಿಸಿಲಲ್ಲೇ. ಒಂದು ದಿನ ಅಥವಾ 2 ದಿನ ಸಾಕು. ಜಾಸ್ತಿ ಇಟ್ಟಾಗ ಏನಾಗುತ್ತೆ, ಹುಳಿ ಬಂದುಬಿಡುತ್ತೆ. ಅದರಲ್ಲಿ ನನ್ನ ಕೈಯಲ್ಲಂತೂ ಸ್ವಲ್ಪ ಹುಳಿ ಜಾಸ್ತಿ ಬೇಗ ಬಂದುಬಿಡುತ್ತೆ. ಹೀಗಾಗಿ ನಾವು ಜಾಸ್ತಿ 1 ದಿನ ಇಡ್ತೀನಿ. ಸೊ ಇವತ್ತಿನ ಚಳ್ಳಕಾಯಿ ಉಪ್ಪಿನಕಾಯಿ ಯಾವ ರೀತಿ ಇತ್ತು ಅಂತ ಅಂದ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ 2 ರೀತಿ ಹಿಂದಿನ ವಿಡಿಯೋದಲ್ಲೂ ಕೂಡ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನು ನೋಡಿ, ಇದನ್ನು ನೋಡಿ. ಸೊ ನಿಮಗೆ ಟೇಸ್ಟ್ ಯಾವ್ದು ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೀವು ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ
ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಪ್ರತಿಯೊಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.